तेरा नाम प्रभु, करते हैं हम शुरू आज का काम प्रभु। सुबह सवेरे लेकर तेरा नाम प्रभु, करते हैं हम शुरू आज का काम प्रभु। शुद्ध भाव से तेरा ध्यान लगाए हम, विद्या का वरदान तुम्हीं से पाए हम। विद्या का वरदान तुम्हीं से पाए हम। तुम्हीं से है आगाज, तुम्हीं से अंजाम प्रभु, करते हैं हम शुरू आज का काम प्रभु। सुबह सवेरे लेकर तेरा नाम प्रभु, करते हैं हम शुरू आज का काम प्रभु। गुरुओं का सत्कार कभी ना भूले हम, इतना बने महान गगन को छू ले हम। गुरुओं का सत्कार कभी ना भूले हम, इतना बने महान गगन को छू ले हम। सुबह सवेरे लेकर तेरा नाम प्रभु, करते हैं हम शुरू आज का काम प्रभु। सुबह सवेरे लेकर तेरा नाम प्रभु, करते हैं हम शुरू आज का काम प्रभु। ಧನ್ಯವಾದಗಳು. ಇಂದು ಸರ್ಕಾರಿ ಪ್ರೌಢಶಾಲೆ ಜನವಾಡ ಈ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಸರ್ಕಾರಿ ಶಾಲೆಯ ವತಿಯಿಂದ ಮರಳಿ ಶಾಲೆಗೆ ಅಭಿಯಾನ ಹಾಗೂ ಕಾನೂನಿನ ಅರಿವು ಮತ್ತು ನೆರವು ಕಾರ್ಯಕ್ರಮದ ಒಂದು ಅಂಗವಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಉಪಾಧ್ಯಾಯ ಸರ್, ಸಿವಿಲ್ ನ್ಯಾಯಾಧೀಶರು ಬೀದರ್ ಅವರಿಗೆ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಹಾಗೂ ನನ್ನ ನೆಚ್ಚಿನ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿನ ತಮ್ಮೆಲ್ಲರಿಗೂ ತಿಳಿದಂತೆ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಿರ್ತದೆ. ಕಾನೂನು ಅಂದರೆ ಏನಪ್ಪ ಅಂತಂದರೆ, ಲಿಖಿತವಾಗಿ ಯಾವುದು ಅಪರಾಧ ಇದೆಯೋ, ಯಾವುದು ಶಿಕ್ಷಾರ್ಹವಾಗಿದೆಯೋ, ಯಾವುದು ಅನ್ಯಾಯದ ವಿರುದ್ಧ ನ್ಯಾಯವನ್ನು ಪ್ರತಿಪಾದಿಸ್ತದೆಯೋ ಅದನ್ನು ನಾವು ಕಾನೂನು ಅಂತ ಹೇಳಿ ಕರಿತೀವಿ. ಈ ಕಾನೂನನ್ನು ನಾವು ಯಾಕೆ ತಿಳ್ಕೋಬೇಕು ಅಂತಂದರೆ, ಬರ್ತಕ್ಕಂಥ ದಿನಗಳಲ್ಲಿ ನೀವು ಸಮಾಜದ ಅಂದರೆ ಈ ದೇಶದ ಒಂದು ಆಸ್ತಿಯಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕಾಗಿ ತಾವು ಕಾನೂನನ್ನು ತಿಳ್ಕೊಳ್ಬೇಕಾಗ್ತದೆ. ಕಾನೂನು ಅರಿವು ಗೊತ್ತಿಲ್ಲದೇನೆ ತಾವು ಏನಾದರೂ ಮಾಡಿದರೆ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಜೀವನವನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನಪ್ಪ ಆ ರೀತಿ ಅಂತಂದರೆ, ತಾವೆಲ್ಲ ನೋಡಿದಿರಿ, ಈಗಿನ ಯುಗದಲ್ಲಿ ಎಲ್ಲ ಸ್ಮಾರ್ಟ್ ಯುಗ ಇದೆ. ಈಗಿನ ಯುಗಕ್ಕೆ ನಾವು ಒನ್ ಟಚ್ ವರ್ಲ್ಡ್ ಅಂತ ಕರಿತೀವಿ. ಬೇಕಾದನ್ನ ನೀವು ಮೊಬೈಲ್ನಲ್ಲಿ ಸರ್ಚ್ ಮಾಡ್ಬೋದು. ಇಂಟರ್ನೆಟ್ ಎಲ್ಲ ನಿಮ್ಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದೆ. ಆದರೆ ಕಾನೂನನ್ನು ನಾವು ಪಾಲಿಸ್ತಕ್ಕಂಥ ನಾಗರಿಕರಾಗಬೇಕು ಫಸ್ಟ್. ಯಾಕೆ ಅಂದರೆ, ಎಲ್ಲಿವರೆಗೂ ನಾವು ಕಾನೂನನ್ನು ಗೌರವಿಸೋದಿಲ್ಲವೋ ನಾವು ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಜೀವನವನ್ನು, ಅದರ ಮುಂದಿನ ಅಭಿವೃದ್ಧಿಯನ್ನು ಯಾರು ಅದನ್ನು ಕಾಪಾಡಬೇಕಾಗಿತ್ತು ಅವರೇ ಅದನ್ನು ಚೂಟಿ ಹಾಕ್ತಾರೆ. ಆ ರೀತಿಯಾಗಿ ಯಾರು ಕೂಡ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ ಭವಿಷ್ಯ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಹಾಳಾಗುತ್ತೆ. ನಾವು ನಾಗರಿಕರು ಅನಿಸ್ಕೊಳ್ಳಿಕ್ಕೆ ಯೋಗ್ಯರಾಗೋದಿಲ್ಲ. ಒಂದು ದೇಶ ನಿರ್ಮಾಣ ಆಗೋದು ಶಾಲೆಯ 4 ಗೋಡೆಗಳ ಮಧ್ಯದಲ್ಲಿ. ಇವತ್ತು ತಾವು ಶಿಕ್ಷಣವನ್ನು ಪಡೆದ್ರೆ, ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಅಂತೇಳಿ. ಅಂದರೆ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ.
ನಾವು ಜ್ಞಾನವನ್ನು ಎಲ್ಲಿ ಪಡಿಬೋದು ಅಂತಂದರೆ ಈ ರೀತಿ ಶಾಲೆಗಳಲ್ಲಿ ಬಂದು ನಾವು ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡಿದರೆ ನಮಗೆ ಜ್ಞಾನ ಬರುತ್ತೆ. ಅಂತಹ ಜ್ಞಾನವನ್ನು ನಾವು ಪಡೆದುಕೊಂಡಾಗ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಉಂಟಾಗುತ್ತೆ. ನಾವು ಒಬ್ಬೊಬ್ಬರು ನಾಗರಿಕರಾಗೋದರಿಂದ, ಉತ್ತಮವಾದಂಥ ಜ್ಞಾನವನ್ನು ಪಡೆಯೋದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾವು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿ ದಿಸೆಯಿಂದಲೇ ಜ್ಞಾನಾರ್ಜನೆಯನ್ನು ಮಾಡಬೇಕು. ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು.